ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ RSS ವಿರುದ್ಧ ಬರೀ ಮಾತನಾಡಿದ್ದಲ್ಲ, ಈಗ ಸಮರವನ್ನ ಮುಂದುವರಿಸುವಂತ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಈ ಬಾರಿ RSS ನ ಮೂಲ ಬುಡಕ್ಕೆ ಕೈ ಹಾಕ್ತಾ ಇರುವಂತ ಪ್ರಿಯಾಂಕ್ ಕಾನೂನು ಸಮರವನ್ನ ಸಾರ್ತಾ ಇದ್ದಾರೆ. ಮೋಹನ್ ಭಾಗವತ್ಗೆ ಪತ್ರವನ್ನ ಬರೆದು ಬಹಿರಂಗ ಚರ್ಚೆಗೆ ವೀಳ್ಯವನ್ನ ಕೊಟ್ಟಿದ್ದಾರೆ. 100 ವರ್ಷ ಅಂತ ನೀವು ಮೊನ್ನೆ ಅಷ್ಟೆಲ್ಲ ಸಂಭ್ರಮಾಚರಣೆ ಮಾಡ್ತಾ ಇದ್ದೀರಲ್ಲ, 100 ವರ್ಷ ಇತಿಹಾಸ ಇರುವಂತಹ ಸಂಘಟನೆ ಇಷ್ಟು ವರ್ಷ ಆದ್ರೂ ಯಾಕೆ ನೋಂದಣಿ ಮಾಡ್ಕೊಂಡಿಲ್ಲ? ಯಾವ ಕಾನೂನಿನ ಅಡಿ ನೀವು ಕೆಲಸ ಮಾಡ್ತಿದ್ದೀರಾ? ಈ ದೇಶದಲ್ಲಿ ಜನಸಾಮಾನ್ಯರಿಗೊಂದು ಕಾನೂನು, ನಿಮ್ಗೊಂದು ಕಾನೂನಾ ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಮೋಹನ್ ಭಾಗವತ್ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ರಿಯಾಕ್ಟ್ ಮಾಡಿದ್ದಾರೆ. ಬನ್ನಿ ಏನಾಗ್ತಾ ಇದೆ ಈ ವಿಚಾರವಾಗಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳ ಹಿಂದೆ ಕೇವಲ ಬೆರಳೆಣಿಕೆಯಷ್ಟು ಸ್ವಯಂ ಸೇವಕರಿಂದ ಆರಂಭವಾದ ಒಂದು ಸಂಘಟನೆ ಇಂದು ಜಗತ್ತಿನಾದ್ಯಂತ ಕೋಟ್ಯಂತರ ಕಾರ್ಯಕರ್ತರನ್ನ ಹೊಂದಿರೋ ಬೃಹತ್ ಶಕ್ತಿಯಾಗಿ ಬೆಳೆದು ನಿಂತಿದೆ. ರಾಷ್ಟ್ರ ಪ್ರೇಮ, ಶಿಸ್ತು ಮತ್ತು ಸಂಘಟನೆ ಇವೇ ಸಂಘ ಪರಿವಾರದ ಶತಮಾನದ ಪಯಣದ 3 ಮುಖ್ಯ ಪಿಲ್ಲರ್ಗಳು. ಇಂತಹ ಶತಮಾನದ ಬೃಹತ್ ಸಂಸ್ಥೆಯ ಮೂಲ ಅಸ್ತಿತ್ವಕ್ಕೆ ಈಗ ಸಚಿವ ಪ್ರಿಯಾಂಕ್ ಖರ್ಗೆ ಕೈ ಹಾಕಿದ್ದಾರೆ. RSS ಬೃಹತ್ ಸಾಮ್ರಾಜ್ಯಕ್ಕೆ ಸಾಂವಿಧಾನಿಕ ಹೊಣೆಗಾರಿಕೆ ಗೆಲ್ಲಿ. ದೇಣಿಗೆ ಹಣಕಾಸಿನ ಮೂಲ ಯಾವುದೋ? ಪಾರದರ್ಶಕತೆಗೆ ಪ್ರಿಯಾಂಕ್ ಸವಾಲು. ಆಚರಣೆ ಬಿಟ್ಟು ಆತ್ಮಾವಲೋಕನ ಮಾಡಿಕೊಳ್ಳಿ. ಮೋಹನ್ ಭಾಗವತ್ಗೆ ಖರ್ಗೆ ಪತ್ರ. ಸಿದ್ದರಾಮಯ್ಯ ಸಂಪುಟದಲ್ಲಿ IT-BT ಸಚಿವರಾಗಿದ್ದ ಪ್ರಿಯಾಂಕ್ ಖರ್ಗೆ RSS ವಿರುದ್ಧ ಸಮರವನ್ನೇ ಸಾರಿದ್ರು. ಮಾತು ಮಾತಿಗೂ RSS ವಿರುದ್ಧ ಕೆರಳಿ ಕೆಂಡವಾಗ್ತಿದ್ರು. ಕಲಬುರಗಿಯ ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಅಡ್ಡಗಾಲು ಹಾಕಿದ್ರು. ಮನಿ ಲ್ಯಾಂಡ್ರಿಂಗ್ ಆರೋಪ ಮಾಡಿದ್ರು. ದೇಶದ ಅಭಿವೃದ್ಧಿಗೆ RSS ಮಾರಕ ಎಂದಿದ್ದ ಪ್ರಿಯಾಂಕ್ ಖರ್ಗೆ ಮೋದಿ ಸರ್ಕಾರ RSSನ ಕೈಗೊಂಬೆ ಅಂತ ಕುಟುಕಿದ್ರು. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂದ್ರೆ ಯಾಕೆ ಅಷ್ಟು ಭಯ ಅವರಿಗೆ? ನಾನು ಬ್ಯಾನ್ ಮಾಡ್ತೀನಿ ಅಂತ ಹೇಳಿಲ್ಲ, ಮುಂದೆ ಏನಾದ್ರೂ ಅವಕಾಶ ಸಿಕ್ಕರೆ ಮಾಡ್ತೀನಿ ಅಂತ ಇದ್ದೀನಿ. ಸಮಾಜದಲ್ಲಿ ಕೋಮದ ವಿಷ ಬೀಜವನ್ನ ಬಿತ್ತಾರೆ, ಆ ಸಂಘಟನೆಗಳಿಗೆಲ್ಲ ಫುಲ್ ಸ್ಟಾಪ್ ಹಾಕ್ತಾರೆ. ಹೀಗೆ RSS ಹೆಸರು ಕೇಳಿದ್ರೇನೆ ನಿಗಿನಿಗಿ ಅನ್ನೋ ಪ್ರಿಯಾಂಕ್ ಖರ್ಗೆ ಈಗ ಗೃಹ ಸಚಿವರಾಗಿದ್ದಾರೆ. 100 ವರ್ಷ ಪೂರೈಸಿರೋ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಅಭಿನಂದನೆ ಸಲ್ಲಿಸುತ್ತಾ ಪ್ರಿಯಾಂಕ್ ಖರ್ಗೆ RSS ಮುಖ್ಯಸ್ಥ ಮೋಹನ್ ಭಾಗವತ್ಗೆ 2 ಪುಟಗಳ ಸುದೀರ್ಘ ಪತ್ರ ಬರೆದಿದ್ದಾರೆ. RSS ಅಸ್ತಿತ್ವ, ನೋಂದಣಿ ಮತ್ತು ಕೋಟ್ಯಾಂತರ ರೂಪಾಯಿ ಹಣಕಾಸಿನ ಮೂಲವನ್ನ ಪ್ರಶ್ನಿಸಿ RSS ವಿರುದ್ಧ ಸಾಂವಿಧಾನಿಕ ಸಮರ ಸಾರಿದ್ದಾರೆ. RSS ಸಂಘ ಅಧಿಕೃತವಾಗಿ ನೋಂದಾಯಿಸಿಕೊಳ್ಳಬೇಕು. ಚಟುವಟಿಕೆಗಳು ಮತ್ತು ಹಣಕಾಸಿನ ಮಾಹಿತಿಯನ್ನು ಬಹಿರಂಗಪಡಿಸಬೇಕು. ಅನ್ವಯವಾಗುವ ಎಲ್ಲಾ ತೆರಿಗೆಗಳನ್ನು ಪಾವತಿಸಬೇಕು. ಭಾರತೀಯ ಕಾನೂನುಗಳ ಚೌಕಟ್ಟಿನೊಳಗೆ ಪಾರದರ್ಶಕ ಮತ್ತು ಉತ್ತರದಾಯಿ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಬೇಕು. ಈ ದೇಶದಲ್ಲಿ ಒಬ್ಬ ಸಾಮಾನ್ಯ ಬೀದಿ ವ್ಯಾಪಾರಿಯೂ ಕೂಡ ಕಾನೂನುಬದ್ಧವಾಗಿ ನೋಂದಾಯಿಸಿಕೊಳ್ಳಬೇಕು. ನಾಗರಿಕರು, ಕಾರ್ಮಿಕರು, NGOಗಳು, ಟ್ರಸ್ಟ್ಗಳು, ದೇವಾಲಯಗಳು ಮತ್ತು ಕಂಪನಿಗಳು ಎಲ್ಲವೂ ಕಾನೂನು ಪಾಲಿಸುತ್ತಿವೆ. ಹೀಗಿರುವಾಗ RSSಗೆ ಮಾತ್ರ ಯಾಕೆ ವಿನಾಯಿತಿ ಅಂತ ಪ್ರಶ್ನಿಸಿರೋ ಪ್ರಿಯಾಂಕ್ ಖರ್ಗೆ 8 ಪ್ರಶ್ನೆಗಳನ್ನು ಮುಂದಿಟ್ಟು ಹಣಕಾಸಿನ ಮೂಲ ಮತ್ತು ಪಾರದರ್ಶಕತೆಯ ಸವಾಲು ಎಸೆದಿದ್ದಾರೆ. RSSನ ಕಾನೂನಾತ್ಮಕ ಸ್ಥಾನಮಾನ ಮತ್ತು ಸಂಘಟನೆ ರಚನೆ ಹೇಗಿದೆ? RSS ಪದಾಧಿಕಾರಿಗಳು ಮತ್ತು ಅಧಿಕೃತ ಪ್ರತಿನಿಧಿಗಳ ವಿವರ ನೀಡಿ. RSSಗೆ ದೇಣಿಗೆ, ಕೊಡುಗೆ ಮತ್ತು ಆದಾಯದ ಮೂಲಗಳೇನು? RSSನ ವೆಚ್ಚ ಮತ್ತು ಆಸ್ತಿಪಾಸ್ತಿಗಳ ವಿವರ ನೀಡಿ. ಕಾನೂನಿನ ಪ್ರಕಾರ ಅನ್ವಯವಾಗೋ ತೆರಿಗೆಯನ್ನು ಸಕ್ರಮವಾಗಿ ಪಾವತಿಸಲಾಗುತ್ತಿದೆಯೇ? ಔಪಚಾರಿಕ ನೋಂದಣಿ ಇಲ್ಲದೆ ತನ್ನ ಚಟುವಟಿಕೆ ನಡೆಸಲು ಯಾವ ಕಾನೂನಾತ್ಮಕ ಆಧಾರವನ್ನ ಅವಲಂಬಿಸಲಾಗಿದೆ? ಸಾರ್ವಜನಿಕ ಜವಾಬ್ದಾರಿ ಇಲ್ಲದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುವ ಹಕ್ಕು ಯಾವ ಸಾಂವಿಧಾನಿಕ ಮತ್ತು ಶಾಸನಾತ್ಮಕ ಚೌಕಟ್ಟಿನ ಅಡಿಯಲ್ಲೇ ಪಡೆಯಲಾಗಿದೆ? ಸಾರ್ವಜನಿಕರ ಸೇರ್ಪಡೆ ಸಂದರ್ಭದಲ್ಲಿ ಪಡೆಯಲಾಗಿರೋ ಅನುಮತಿಗಳು, ರೂಟ್ ಮಾರ್ಕ್ ಬಗ್ಗೆ ಮಾಹಿತಿ ನೀಡಿ ಅಂತ ಪತ್ರದಲ್ಲಿ ವಿವರ ಕೇಳಿದ್ದಾರೆ. ದೇಶದಲ್ಲಿ ಒಬ್ಬ ಬೀದಿ ವ್ಯಾಪಾರ ರಿಜಿಸ್ಟರ್ ಆಗಬೇಕು, ಹೌದಾ ಇಲ್ಲ? ದೇವಸ್ಥಾನದಲ್ಲಿ ಎಷ್ಟು ದೇಣಿಗೆ ಬರ್ತಾ ಇದೆ ಅಂತ ದೇವರು ಲೆಕ್ಕ ಕೊಡಬೇಕು, ದೇವಸ್ಥಾನಗಳು ಲೆಕ್ಕ ಕೊಡಬೇಕು, ಜನರು ಲೆಕ್ಕ ಕೊಡಬೇಕು, ನೀವು IT ಲೆಕ್ಕ ಕೊಡಬೇಕು. ಇವ್ರು ಕೊಡಂಗಿಲ್ವಾ? ಇವ್ರ ಮನ್ಸಿಗೆ ಬಂದಂಗೆ ಮಾಡ್ಬೋದಾ? ಯಾವ ಕಾನೂನು ಅಡಿಯಲ್ಲಿ ಕೊಡಬೇಕು? ಮಾತಿದ್ರೆ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತಾರೆ. ನಿಮ್ಗೆ ಗೊತ್ತಿದೆಯಾ? ಬ್ಯಾಂಗ್ಳೂರ್ ಕ್ಲಬ್ ಆಲ್ಸೋ ಇಸ್ ಅ ಬಾಡಿ ಆಫ್ ಇಂಡಿವಿಜುವಲ್ಸ್. ಪ್ರಿಯಾಂಕ್ ನಿರ್ಧಾರಕ್ಕೆ ದನಿಗೂಡಿಸಿರೋ KPCC ಅಧ್ಯಕ್ಷ BK ಹರಿಪ್ರಸಾದ್ ಸಂಘಟನೆ ನೋಂದಾಯಿಸಬೇಕು, ಇಲ್ಲವಾದ್ರೆ ಅವರು ತಪ್ಪು ಮಾಡಿದಾಗ ಗೊತ್ತೇ ಆಗೋದಿಲ್ಲ ಎಂದಿದ್ದಾರೆ. ಯಾವುದಾದ್ರೂ ಸಂಘಟನೆ ಸಾರ್ವಜನಿಕವಾಗಿ ಏನಾದರೂ ಕಾರ್ಯಪ್ರವೃತ್ತರಾಗಬೇಕಾದ್ರೆ ಅವರು ಸಂಘಟನೆಯನ್ನು ನೋಂದಾಯಿಸಬೇಕಾಗುತ್ತೆ. ಸಂಘಟನೆಯನ್ನು ನೋಂದಾಯಿಸದೆ
ಸಂಘಟನೆಯಲ್ಲಿ ಯಾವ ಸದಸ್ಯರು ಯಾರ್ಯಾರು ಅನ್ನೋದು ಗೊತ್ತಾಗೋದಿಲ್ಲ. ಅದು ಬಹಿರಂಗ ಪಡಿಸ್ದೇನೆ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ. ಅವರ ಸದಸ್ಯರು ಯಾರು ಅಂತ ಗೊತ್ತಾಗೋದಿಲ್ಲ. ಅವ್ರು ತಪ್ಪು ಮಾಡಿದ್ರೆ ಅವ್ರು ನಮ್ಮ ಸದಸ್ಯರೇ ಅಲ್ಲ ಅಂತಾರೆ. ಅವ್ರು ಹೇಳೋದು ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡೋದು. ಈ ದೇಶದಲ್ಲಿ ಯಾವುದೇ ರೀತಿಯ ಅಧಿಕೃತವಾದ ಧರ್ಮ ಇಲ್ಲ. ಇನ್ನು ಜೂನ್ 13ರಂದು ಪ್ರಿಯಾಂಕ್ ಖರ್ಗೆ ಬರೆದಿರೋ ಇದೇ ಪತ್ರಕ್ಕೆ RSS ಮುಖ್ಯಸ್ಥ ಮೋಹನ್ ಭಾಗವತ್ ನಿನ್ನೆ ಕೇರಳದಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ನಾವು ಯಾವುದನ್ನೂ ಕದ್ದು ಮುಚ್ಚಿ ಮಾಡ್ತಿಲ್ಲ ಎಂದಿರೋ ಭಾಗವತ್ ಇದೆಲ್ಲ ರಾಜಕೀಯ ಗಿಮಿಕ್ ಅಂತ ತಿರುಗೇಟು ನೀಡಿದ್ದಾರೆ. I don't need to respond. There are so many unregistered things going on. And we are not secretive, we are working on open ground. We are calling people and telling them about Sangha. This is politics. And all these gimmicks are being tried. Over 100 years, nobody told us that you must register. Our constitution, written constitution, is with the government. We have submitted it in 1950s. ಇನ್ನು ಪ್ರಿಯಾಂಕ್ ಖರ್ಗೆ ಪತ್ರ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರುವ ಬಿಜೆಪಿ ನಾಯಕರು ಕೆಂಡ ಕಾರಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿರುವಂಥ ಅವರ ಪ್ರಶ್ನೆಗಳಿಗೆ RSS ಮತ್ತು RSSನ ಅಧಿಕಾರಿಗಳು ಕಾನೂನಾತ್ಮಕವಾಗಿ ಅದಕ್ಕೆ ಸರಿಯಾಗಿರುವಂಥ ಉತ್ತರವನ್ನು ಕೊಡ್ತಾರೆ. ಭಾರತದ ಸಂವಿಧಾನ ಪ್ರತಿಯೊಬ್ಬ ದೇಶದ ಪ್ರಜೆಗೂ ಕೂಡ, ನಾಗರಿಕನಿಗೂ ಕೂಡ ಸಂಘ ಸಂಸ್ಥೆಗಳನ್ನು ಮಾಡುವಂಥ, ಅಸೋಸಿಯೇಷನ್ ಮಾಡುವಂಥ ಸಾಂವಿಧಾನಿಕ ಹಕ್ಕನ್ನು ಕೊಟ್ಟಿದೆ. ಇದನ್ನ ಪ್ರಿಯಾಂಕ್ ಖರ್ಗೆ ಅವ್ರು ಕೊಟ್ಟಿರೋದಲ್ಲ. ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ, ಕಾಲಕ್ಕೆ ಶಕ್ತಿ ಇದೆ. ನಾನು ಹೇಳಿದ್ದೇ ನಡಿಬೇಕು ಅನ್ನುವಂಥ ಪೂರ್ವಾಗ್ರಹ ಪೀಡಿತವಾಗಿ ಯಾರು ವರ್ತನೆ ಮಾಡ್ತಾರೋ ಅವರೆಲ್ಲರೂ ಮಿನಿ ಸರ್ವಾಧಿಕಾರಿ. ಒಟ್ಟಾರೆ ಪ್ರಿಯಾಂಕ್ ಖರ್ಗೆಯ ಈ ಪತ್ರ ಕೇವಲ ರಾಜಕೀಯ ಹೇಳಿಕೆಯಾಗಿ ಉಳಿದಿಲ್ಲ. ಬದಲಿಗೆ RSS ಸಂಘಟನೆಯನ್ನ ಕಾನೂನಿನ ಚೌಕಟ್ಟಿನಲ್ಲಿ ತರುವ ನಿಟ್ಟಿನಲ್ಲಿ ಇಟ್ಟಿರೋ ಬಲವಾದ ಹೆಜ್ಜೆಯಂತೆ ಕಾಣ್ತಾ ಇದೆ. ಇದು RSS ಮತ್ತು ಬಿಜೆಪಿ ಪಾಳಯದಲ್ಲಿ ತೀವ್ರ ಸಂಚಲನ ಮೂಡಿಸಿರೋದಂತ ಸತ್ಯ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.